ಸರ್ ಓದ್ಬೇಕು ಅನ್ಕೋತೀನಿ ಬಟ್ ಓದಲ್ಲ. ಮೋಟಿವೇಶನ್ ಕೇಳ್ತೀನಿ ಬಟ್ ಒಂದಿನ ಅಷ್ಟೇ ಇರತ್ತೆ. ಓದೋ ಕೂತ್ರೆ ನಿದ್ದೆ ಬರುತ್ತೆ ಸರ್. ಎಸ್, ಇದು ಎಲ್ರೂ ಒಂದು ಹಂತದಲ್ಲಿ ಅನುಭವಿಸೋ ಸಂಗತಿ. ನಿಂಗೂ ಕೂಡ ಹೀಗೆ ಅನ್ಸಿರ್ಬಹುದು. ಅಲ್ಲಿ ಬುಕ್ ಕಾಯ್ತಾ ಇದೆ ನೀನ್ ಸೆಟ್ ಮಾಡಿರೋ ಗೋಲ್ಗೆ. ಹೇಗೋ ಕಷ್ಟಪಟ್ಟು ಕೂರ್ತೀಯ ಓದಕ್ಕೆ, ಆದ್ರೆ ನಿಂಗೆ ಮನ್ಸೇ ಬರಲ್ಲ. ಸಾಕಪ್ಪ ಯಾವನ್ ಓದ್ತಾನೆ ಇದು ಅನ್ಸುತ್ತೆ. ಮತ್ ನೀನು ಡಿಸ್ಟ್ರಾಕ್ಟ್ ಆಗ್ತೀಯ. ಮತ್ ಓದ್ಬೇಕು ಅಂತ ಇರೋ ಮೋಟಿವೇಶನ್ ಇಂದು ಅಲ್ಲೇ ಸತ್ತೋಗತ್ತೆ. ಸೊ ನಿಜವಾಗ್ಲೂ ಏನಾಗ್ತಿದೆ ಇಲ್ಲಿ ಅನ್ನೋದನ್ನ ನೋಡೋಣ ಬಾ ಗೆಳೆಯ. ಮೊದ್ಲಿಗೆ ಈ ರೀತಿ ಯಾಕನ್ಸುತ್ತೆ ಅರ್ಥ ಮಾಡ್ಕೊಳ್ಳೋಣ. ಓದ್ಬೇಕು ಅನ್ಕೋತೀವಿ ಆದ್ರೆ ಓದಲ್ಲ. ಯಾಕಂದ್ರೆ ಓದೋಕೆ ಮಾನಸಿಕ ಶಕ್ತಿ, ಗಮನ ಮತ್ತೆ ತಾಳ್ಮೆ ಬೇಕು. ಈ ನಮ್ಮ ಸ್ಪೀಡ್ ಜಗತ್ತಲ್ಲಿ ನಾವು ಕಂಟಿನ್ಯೂಸ್ ಮನೋರಂಜನೆ, ಶಾರ್ಟ್ ಟೈಮ್ ಅಲ್ಲೇ ತೃಪ್ತಿನ ಅನುಭವಿಸ್ತಾ ಇದೀವಿ. ಎಕ್ಸಾಂಪಲ್, ರೀಲ್ಸ್, ಶಾರ್ಟ್ಸ್ ನೋಡೋದು. ಬೇಗ ಇಷ್ಟ ಆದ್ರೆ ನೋಡ್ತೀವಿ, ಇಲ್ಲ ಅಂದ್ರೆ ಸ್ವೈಪ್ ಮಾಡಿ ಕೆಳಗೆ ನೋಡ್ತೀವಿ. ಒಟ್ನಲ್ಲಿ ನಮ್ಗೆ ಬೇಗ ಆಗ್ಬೇಕು ಅಷ್ಟೇ. ಇಂಥ ಕಾಲದಲ್ಲಿ ಏನು ಸೌಂಡ್ ಇಲ್ಲದೆ ಪುಸ್ತಕ ಹಿಡ್ಕೊಂಡು ಕೂರೋದು ಅಬ್ಬಬ್ಬ ಒಂದು ದೊಡ್ಡ ಸವಾಲು. ನಮ್ಮ ಮೆದುಳು ಕ್ವಿಕ್ ಸ್ಕ್ರೋಲ್ಸ್, ನೋಟಿಫಿಕೇಶನ್, ಬಸ್ ಗಳಿಗೆ ಬೇಗ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದೆ. ಹಾಗಾಗಿ ಬುಕ್ ಓದಕ್ಕೆ ಕೂತಾಗ ನಮ್ಗೆ ರೆಸ್ಟ್ ಇಲ್ಲದ ಹಾಗೆ, ಸುಸ್ತಾದಂತೆ, ನಿದ್ದೆ ಬಂದಂತೆ ಫೀಲ್ ಆಗತ್ತೆ. ಇದು ಸಿಂಪ್ಲಿ ಆಗೋದು ನಾವೀಗ ಇರೋ ರಿದಮ್ ತರ ಇಲ್ಲ ಈ ಓದೋದು ಅಂದ್ರೆ. ಗೆಳೆಯ, ಓದ್ಬೇಕಾದ್ರೆ ನಿಂಗೆ ನಿದ್ದೆ ಯಾಕೆ ಬರತ್ ಗೊತ್ತಾ? ನೀನು ಓದ್ತಾ ಇರೋ ಬುಕ್ಕೆ ನಿಂಗೆ ನಿದ್ದೆ ಬರಿಸ್ತಾ ಇಲ್ಲ. ಈ ಹೊಸ ತರ ಆಕ್ಟಿವಿಟಿಗೆ ನಿನ್ ಬ್ರೈನ್ ಅಡ್ಜಸ್ಟ್ ಆಗ್ತಾ ಇಲ್ಲ, ಅದಕ್ಕೆ ನಿದ್ದೆ ಬರ್ತಿದೆ. ಬುಕ್ ಓದ್ಬೇಕಾದ್ರೆ ಹೊಸ ಪ್ರಪಂಚಕ್ಕೆ ಹೋಗ್ತೀವಿ. ಪದಗಳದು, ಐಡಿಯಾಸು, ಇಮ್ಯಾಜಿನೇಷನ್, ಇವುಗಳ ಪ್ರಪಂಚ. ಇದಕ್ಕೆಲ್ಲ ನಮ್ಗೆ ಫೋಕಸ್ ಇರಬೇಕು. ಆ ಫೋಕಸ್ ಬರ್ಲಿಲ್ಲ ಅಂದ್ರೆ ದಾಟೋಕೆ ಆಗೋ ದಾರಿ ತರ ನಮ್ಗೆ ಅನ್ಸುತ್ತೆ. ಹಾಗಾಗಿ ನಾವು ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ನಿದ್ದೆ ಬಂದಂತೆ ಆಗತ್ತೆ. ಓದೋ ಮನ್ಸು ಹೋಗ್ಬಿಡತ್ತೆ. ಇನ್ನು ಮೋಟಿವೇಶನ್, ನೀನು ಮೋಟಿವೇಟೆಡ್ ಆಗಿ ಒಂದಿನ ಇರ್ಬೋದು, ಆದ್ರೆ ಅದು ಹೋಗತ್ತೆ ತುಂಬಾ ಬೇಗ. ಯಾಕಂದ್ರೆ ನಾನ್ ಕೊಡೋ ಮೋಟಿವೇಶನ್ ಒಂದು ಕಿಡಿ ಅಂತೆ. ಇದು ನಿಂಗೆ ಬೆಂಕಿನ ಹೊತ್ಸೋಕೆ ಸ್ಟಾರ್ಟಿಂಗ್ ಬೇಕಾಗಿರೋ ಕಿಡಿ ಅಷ್ಟೇ, ಆದ್ರೆ ಬೆಂಕಿ ಉರಿತಾನೆ ಇರೋ ಕಟ್ಟಿಗೆ ಅಲ್ಲ. ಮೋಟಿವೇಶನ್ ನಿಂಗೆ ಸ್ಟಾರ್ಟಿಂಗ್ ನಿಂಗೆ ಬೆಂಕಿ ಹೊತ್ತಿಸಿ ಕೊಡುತ್ತಷ್ಟೇ, ಆದ್ರೆ ಉರಿತಾನೆ ಇರ್ಬೇಕಾಗಿರೋದು ನಿನ್ ಕೈಯಲ್ಲೇ ಇದೆ. ನೀನು ಡಿಸಿಪ್ಲಿನ್ ಅನ್ನೋ ಕಟ್ಟಿಗೆನ ಉರಿಸ್ತಾ ಇರ್ಬೇಕು. ಆಗ ಮಾತ್ರ ನೀನು ಯಾವಾಗ್ಲೂ ಉರಿತಾ ಇರ್ತೀಯ. ನೀನು ಕಮಿಟ್ ಆಗು ಓದೋಕೆ. ಅದು 10 ನಿಮಿಷನೇ ಆಗಿರ್ಲಿ ಒಂದ್ ದಿನಕ್ಕೆ, ಆ 10 ನಿಮಿಷನೇ ಓದು. ಅದು ನಿಂಗೆ ಅಭ್ಯಾಸ ಆಗ್ಲಿ. ಆಮೇಲೆ ಆ ಅಭ್ಯಾಸ ನಿನ್ನ ಜೀವನದ ಒಂದು ಭಾಗ ಆಗತ್ತೆ. ಆಮೇಲೆ ಮ್ಯಾಜಿಕ್ ನೋಡು. ನೀನು ಮೋಟಿವೇಶನ್ ವಿಡಿಯೋಗೆ ಕಾಯೋದೇ ಇಲ್ಲ. ನಿಂಗೆ 10 ನಿಮಿಷ ಓದೋದು ಹ್ಯಾಬಿಟ್ ಆಗಿರೋದ್ರಿಂದ ನೀನು ಆಟೋಮೆಟಿಕ್ ಆಗಿ ಓದ್ತೀಯ. ಇಡೀ ಬುಕ್ ಓದ್ಬಿಡ್ತೀನಿ ಅನ್ನೋದನ್ನ ಬಿಡು. ಅದ್ರ ಬದಲು 10 ನಿಮಿಷ ಆಗುವಂತ ಚಿಕ್ಕ ಟಾರ್ಗೆಟ್ ಇಟ್ಕೋ. ಎಕ್ಸಾಮ್ ಹತ್ರನೇ ಇರ್ಬೋದು, ಹಾಗಂತ ಜಾಸ್ತಿ ಓದ್ಬೇಡ. ಇದೊಂದು ಎಕ್ಸಾಮ್ ನಿಂಗೆ ಕಮ್ಮಿ ಮಾರ್ಕ್ಸ್ ಬರುತ್ತೆ 10 ರಿಂದ 20 ನಿಮಿಷ ಓದಿದಕ್ಕೆ. ಆದ್ರೆ ನೀನ್ ಮಾಡ್ಬೇಕಾಗಿರೋದು ಹೇಗಾದ್ರೂ ಮಾಡಿ ಓದೋ ಚಟ ಬೆಳೆಸ್ಕೋಬೇಕು. ಗೆಳೆಯ, ಇದನ್ನ ನಿಂಗೆ ಯಾರು ಹೇಳಲ್ಲ, ನಾನ್ ಹೇಳ್ತಾ ಇದ್ದೇನೆ. ತಲೆಗೆ ಹಾಕೋ. ನೀನ್ ಏನೇ ಅಂದ್ಕೊಂಡ್ರು ನಾನು ಹೇಳ್ತಾ ಇರೋದೇ ವಾಸ್ತವ. ನಿಂಗೆ ಬೇರೆ ದಾರಿನೇ ಇಲ್ಲ. ಇದನ್ನ ಫಾಲೋ ಮಾಡು ಗೆಳೆಯ. ಒಂದ್ಸಲ ಶುರು ಮಾಡಿದಾಗ ನಿನಗೆ ಗೊತ್ತಾಗುತ್ತೆ. ನಾಳೆ ನೀನೇ ನ್ಯಾಚುರಲ್ ಆಗಿ ಕಾಯ್ತಾ ಇರ್ತೀಯ ಮತ್ತೆ 10 ನಿಮಿಷ ಓದೋಕೆ. ಅಕಸ್ಮಾತ್ ಇನ್ನೂ ನಿಂಗೆ ನಿದ್ದೆ ಬರ್ತಾ ಇದ್ರೆ ಓದೋ ಟೈಮ್ ಚೇಂಜ್ ಮಾಡ್ಕೋ. ಬೆಳಿಗ್ಗೆನ ಸಂಜೆನ ಟ್ರೈ ಮಾಡು. ಆಮೇಲೆ ಯಾವ್ದು ಸರಿಯಾಗುತ್ತೋ ಆಗ ಓದು. ಜನ ನೆನ್ಪಿರ್ಲಿ, ಮೋಟಿವೇಶನ್ ಕ್ಷಣಿಕ, ಆದ್ರೆ ಡಿಸಿಪ್ಲಿನ್ ಮತ್ತೆ ಕಮಿಟ್ಮೆಂಟ್ ನಿನ್ನ ಗುರಿ ಸಾಧಿಸೋಕೆ ಇಂಪಾರ್ಟೆಂಟ್ ಆಗಿರ್ತವೆ. ಓದೋದನ್ನ ಡೈಲಿ ಪ್ರಾಕ್ಟೀಸ್ ತರ ಮಾಡ್ಕೋ. ಆಮೇಲೆ ನೀನೇ ಒಂದಿನ ಬಂದು ತಾಟೆ ಓಡಿಸ್ಕೆ ಕಮೆಂಟ್ ಮಾಡ್ತೀಯ, ಬ್ರೋ ಏನ್ ಹೇಳ್ದೆ ನೀನು, ಹೇಳಿದ್ದೆಲ್ಲ ಸತ್ಯನೇ ಆಗಿತ್ತು, ಓದೋದಕ್ಕೂ 10 ನಿಮಿಷ ಪ್ರಾಕ್ಟೀಸ್ ಸಾಕು ಅಂತೀಯ ನೀನೇ ಬಂದು. ಇವತ್ತು ಏನು ಕಮೆಂಟ್ ಹಾಕ್ಬೇಡ. ಡೈಲಿ 10 ನಿಮಿಷ ಓದೋದನ್ನೇ ಚಟ ಮಾಡ್ಕೋ. ಆಮೇಲೆ ಕಮೆಂಟ್ ಹಾಕೋ.